ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಭಾವೈಕ್ಯತೆಯಿಂದ ಒಗ್ಗಟ್ಟಾಗಿ ಸೇರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಐ ಸಲಾಂ ಸಾಹೇಬ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಒಳಗಿನ ಶ್ರೀ ಕೋಲಶಾಂತೇಶ್ವರ ಮಠದ ಆವರಣದಲ್ಲಿ ಶ್ರೀ ಕೋಲಶಾಂತೇಶ್ವರ ಸೇವಾ ಸಮಿತಿ ವತಿಯಿಂದ ಗಣೇಶ ಹಬ್ಬದ ಪ್ರಯುಕ್ತ ನಿವೃತ್ತ ಶಿಕ್ಷಕರಿಗೆ, ಊರಿನ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮ ಮತ್ತು ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಮುಸ್ಲಿಂ ಸಮಾಜದ ಮುಖಂಡರಾದ ಐ ಸಲಾಂ ಸಾಹೇಬ್ ಮಾತನಾಡಿ, ಗಣೇಶ ಎಲ್ಲರಿಗೂ ಒಳ್ಳೆಯ ಬುದ್ಧಿ ನೀಡಲಿ. ನಮ್ಮ ಊರಲ್ಲಿ ಎಲ್ಲ ಧರ್ಮದವರು ಸೇರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಎಲ್ಲ ಧರ್ಮ ಒಂದೇ, ಆಚರಣೆಗಳು ಬೇರೆ ಬೇರೆ. ನಾನು ಎಲ್ಲ ಧರ್ಮದವರ ಜೊತೆ ಬೆರೆತು ಹಬ್ಬಗಳನ್ನು ಆಚರಣೆ ಮಾಡುತ್ತೇನೆ. ಎಲ್ಲ ಹಬ್ಬಗಳಲ್ಲಿಯೂ ಮುಂಚೂಣಿಯಲ್ಲಿರುತ್ತೇನೆ. ನಾವೆಲ್ಲರೂ ಒಂದೇ ಎಂದು ಹೇಳಿದರು. ನೀವು ಕೂಡ ಇಲ್ಲಿ ಬರ ಮಾಡ್ತಿದ್ದೀರಿ. ಗಣೇಶ ನಮ್ಗೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತಂದು ಹೇಳಿದ್ವಿ. ಇದೇ ತರ ಊರಲ್ಲಿ ಶಾಂತಿ ನೆಮ್ಮದಿಯಿಂದ ನಮ್ ಗಿರೀಶ್ ಹೇಳಿದ, ಸರ್ವಧರ್ಮನ ಎಲ್ಲಾ ಧರ್ಮನೂ ಒಂದೇ. ನಮ್ಮ ಆಚರಣೆಗಳು ಬೇರೆ ಬೇರೆ ಇದಾವು. ನಾನಂತೂ ಮಾತ್ರ ಎಲ್ಲ ಧರ್ಮೀಯರ ಜೊತೆಗೂ ನಾನು ಬೆರ್ತು ಒಂದಿನ ಮಣ್ಣಾಗಿ ಹೋಗ್ಬೇಕು ಅನ್ನೋದು ನನ್ನ ಭಾವನೆ. ಇಲ್ಲಿ ನನ್ನ ಧರ್ಮ ಒಂದೇ ಅಂತ ಅಲ್ಲ, ಎಲ್ಲ ಧರ್ಮದ ಜೊತೆಗೂ ಒಡನಾಟ. ನನಗೆ ಬಹಳ ಬಾಂಧವ್ಯ. ಹಬ್ಬ ಹರಿದಿನದಲ್ಲಿ ನನಗೆ ಯಾವುದೇ ಹಬ್ಬ ಇರಲಿ, ನನಗೆ ಮುಂಚೂಣಿಯಾಗಿರಕ್ಕೆ ಆಸೆ. ಹಂಗಾಗಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಕೂಡ ನಾನು ಎಲ್ಲದರಲ್ಲೂ ಭಾಗಿಯಾಗ್ತೇನೆ. ಭಾಗಿಯಾಗಿ ಆ ಕಾರ್ಯಕ್ರಮದಲ್ಲಿ ನನಗೇನು ಎಷ್ಟು ತಿಳಿತದೋ ಅಷ್ಟರ ಮಟ್ಟಿಗೆ ನಾನು ಒಂದೆರಡು ಮಾತುಗಳು ಹಾಗೂ ನಿಮ್ಮಲ್ಲಿ ನಾನು ಒಬ್ಬನಾಗಿ ಬೆರಿಬೇಕನ್ನೋ ಒಂದು ಭಾವನೆಯಿಂದ ಇಂಥ ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗ್ತೇನೆ. ನನಗೆ ಮಾತಾಡಕ್ಕೆ ತಮಗೆಲ್ಲರಿಗೂ ನನಗೆ ಅವಕಾಶ ಕೊಟ್ಟು ನನಗೊಂದು ಇಷ್ಟೊಂದು ಗೌರವ ಸಲ್ಲಿಸಲಿಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಊರಿನ ಪರವಾಗಿ, ನಿಮ್ಮೆಲ್ಲ ಯುವಕ ಮಂಡಳಿಯ ಯುವ ಸೇನೆಯ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಇದೇ ಸಂದರ್ಭದಲ್ಲಿ ಗಣೇಶನನ್ನು ಕುರಿತು ಎಚ್ ಪಂಪಣ್ಣ, ಎಚ್ ನಾಗರಾಜಪ್ಪ ಹಾಗೂ ನಿವೃತ್ತ ಶಿಕ್ಷಕಿ ಲಲಿತಮ್ಮ ಮೊದಲಾದವರು ಮಾತನಾಡಿದರು. ಹೈಸ್ಕೂಲ್ನಲ್ಲಿ ಗಣೇಶ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ದೂರ ಆಗ್ತಿತ್ತು. ಆ ಸಲುವಾಗಿ ಇಲ್ಲಿ ನಾವು ಹೈಸ್ಕೂಲ್ನಲ್ಲಿ ನೋಡೋಕೆ ಈ ಗಣೇಶ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 43 ವರ್ಷಗಳ ಕಾಲ ನಿರಂತರವಾಗಿ ಈ ಗಣೇಶ ಮೂರ್ತಿ ಸ್ಥಾಪನೆ ಆಗಿದೆ. ನಡೆಯುವ ಒಂದು 2-3 ವರ್ಷ ಗ್ಯಾಪ್ ಇತ್ತು ಅನ್ನಿಸ್ತದೆ. ಹಾಗಾಗಿ ಇನ್ನೂ ಈ ಹೆಚ್ಚು ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ಲಿ. ಇನ್ನು ವಿಘ್ನೇಶ್ವರ ತಮ್ಮೆಲ್ಲರಿಗೂ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡ್ಲಿ ಅಂತ ಆ ವಿನಾಯಕನಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ಈ ಜಾಗ ಇರ್ತಿಲ್ಲ, ಅಷ್ಟು ಜನ ಬರೋದು. ಬಹುಶಃ ಈಗೆಲ್ಲ ಮನೆಗೆ ಕುರಿತ ಕಾರ್ಯಕ್ರಮ ನೋಡ್ತಿದ್ದಾರೆ. ಹಾಗಾಗಿ ಟಿವಿ ಇರೋದ್ರಿಂದ ಆ ಟಿವಿ ಧಾರಾವಾಹಿ ಬಿಟ್ಟು ಬರೋಕ್ಕಾಗಲೇ ನಾವು ಮನೆಯಲ್ಲೇ ಕೂತಿದ್ದೀರಿ. ದಯಮಾಡಿ ಎಲ್ಲರೂ ಬಗ್ಗೆ ಮಕ್ಕಳ ಕಾರ್ಯಕ್ರಮ ವೀಕ್ಷಣೆ ಮಾಡಿ, ಅದರ ಜೊತೆಗೆ ಇನ್ನೊಂದು ಉತ್ತಮವಾದ ಕಾರ್ಯಕ್ರಮವನ್ನು ತಾವು ಅಂದ್ಕೊಂಡಿದ್ದೀರಿ. ಈ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತುಂಬಾ ಸಂತೋಷ. ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಈ ಶುಭ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ನಿಮ್ಮೆಲ್ಲರಿಗೂ ನನಗೆ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳಿ ನಾನು ಮಾತಾಡ್ತಾ. ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷ ಇಟಗಿಹಳ್ಳಿ ಬಸವರಾಜ್, ಎಚ್ ಪಂಪಣ್ಣ, ಎಚ್ ನಾಗರಾಜಪ್ಪ, ಐ ಸಲಾಂ ಸಾಹೇಬ್, ವಾಲ್ಮೀಕಿ ಭಜನಾ ಸಂಘದ ಅಧ್ಯಕ್ಷ ರಂಗಪ್ಪ, ಆರೋಗ್ಯ ಇಲಾಖೆಯ ಓಬಳೇಶ್, ನಿವೃತ್ತ ಶಿಕ್ಷಕರಾದ ಲಲಿತಮ್ಮ, ನಿಂಗಪ್ಪ, ಮುಖಂಡರಾದ ಎ.ಬಿ. ಮಂಜುನಾಥ್ ಗೌಡ, ಕೆಂಚಪ್ಪ, ಅಜ್ಜನಗೌಡ, ಕೆ. ಮಹಾಂತೇಶ್, ಸೇವಾ ಸಮಿತಿ ಅಧ್ಯಕ್ಷ ಎಂ. ಶಿವಕುಮಾರ್, ಎ.ಎಚ್. ಗಿರೀಶ್, ಎಸ್. ಗುರುಬಸವರಾಜ್, ಡಿ. ರುದ್ರೇಶ್, ಸೇವಾ ಸಮಿತಿಯ ಎಲ್ಲ ಸದಸ್ಯರು, ಊರಿನ ಮುಖಂಡರು, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.